ರೈತರೊಬ್ರು ಇದ್ದಾರೆ, ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಹೆಸರು ಗೋವಿಂದರಾಜು. ಗೋವಿಂದರಾಜು ಅವರಾ? ಬೆಳಗೊಳ್ದಾರ ನೀವು? ನಿಮ್ಮದೇ ತೋಟ ಇದು? ನಮ್ಮದೇ ತೋಟ. ಇದೇ ಏನು ಯಜಮಾನ್ರೆ ಇದು? ವಿಳ್ಯದೆಲೆ. ಓ, ವಿಳ್ಯದೆಲೆ ಬೆಳೆದಿದ್ದೀರಾ? ಬುದಿ. ಏನೇನು ಹಾಕಿದ್ರೆ ಬುದಿ ಇಲ್ಲಿ ಎಲೆ ತೋಟದಲ್ಲಿ? ಹಲಸು, ಮಾವು, ತೆಂಗು, ಅಡಿಕೆ, ಬಾಳೆ, ಮನೆಗೆ ಪಪ್ಪಾಯ, ನೇರಳೆ, ಆಮೇಲೆ ಸಪೋಟ, ಸೀಬೆ, ಮತ್ತು ಇದು ಪನ್ನೀರ್ಲೆ, ಕೊಂಬ್ರಾಕ್ಷಿ, ವಾಟರ್ ಆಪಲ್ ಎಲ್ಲ ಥರದಲ್ಲೂ ವೆರೈಟಿ. ಮ್ಯಾಂಗೋನಲ್ಲಿ ವೆರೈಟಿ ಹಾಕಿದ್ದೀವಿ. ಸುಮಾರು ಚೆನ್ನಾಗಿ ಮಾಡಿದಿರ ಹಂಗಾರೆ. ನೋಡ್ದೋ ನುಗ್ಗೆ ಇದೆ. ಒಂದು ರೌಂಡ್ ನೋಡ್ದೋ, ನಿಮ್ಮನ್ನ ಮಾತಾಡ್ಸ್ಬೇಕು ಅನ್ನಿಸ್ತು. ಹಿಂಗೆ ಬಂದು ಯಜಮಾನ್ರೆ ಕಾಲುವೆ ಕಡೆ ಬಂದಿದ್ದೋ, ನಿಮ್ಮನ್ನು ನೋಡಿ ಖುಷಿ ಆಯಿತು. ಆಮೇಲೆ ಪಾಪ ನೀವೇನು ಓದಿಲ್ಲ ಅನ್ಸುತ್ತೆ, ಅದಕ್ಕೆ ನೀವು ವ್ಯವಸಾಯದಲ್ಲಿ ಮುಳುಗ್ಬಿಟ್ಟಿದ್ದೀರಾ. ಇಲ್ಲಾಂದರೆ ಪಟ್ನ ಸೇರ್ಬಿಡೋರೇನೋ? ಇಲ್ಲ, ನಾನು ಮಾಜಿ ಕಾರ್ಯದರ್ಶಿ, ಈಗ ಹಾಲು ಉತ್ಪಾದಕ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ. ಪೇಪರ್ ಮಿಲ್, ಮಂಡ್ಯ ನ್ಯಾಷನಲ್ ಕಾಗದ ಕಾರ್ಖಾನೆ ಎಂಪ್ಲಾಯಿ. ಎಂಪ್ಲಾಯಿ. ಈಗ ನಾನು BCom LLB ಮಾಡಿ ನಿವೃತ್ತಿಯಾಗಿದ್ದೀನಿ. ಬುದ್ಧಿ. ಹಂಗಾರೆ ನೀವು ಅವಿದ್ಯಾವಂತ ರೈತರಲ್ಲ, ಹಂಗಾರೆ ನೀವು ವಿದ್ಯಾವಂತ ರೈತರು. ತುಂಬ ಖುಷಿ ಆಯಿತು. ಹಂಗಾರೆ ವ್ಯವಸಾಯ ಮಾಡಿಕ್ಲ ಅಂತಾರೆ ಬುದ್ಧಿ ಈ ಕಾಲದವರು ಜನ ಹುಡುಗರು. ವ್ಯವಸಾಯಕ್ಕಿಂತ ಮಗಿಲಾದಂಥದ್ದು ನಮಗೆ ದುಡಿಮೆ ಇಲ್ಲ. ವ್ಯವಸಾಯಕ್ಕಿಂತ 100 ಕೋಟಿ ವ್ಯವಸಾಯ ಇದು ದುಡಿಮೆ ಮಾಡಿದ್ರು. ವ್ಯವಸಾಯ ನಾವು ಮೇಯ್ನು. ಕೈಗಾರಿಕೆಲೆ ಆಗಲಿ, ತೋಟಗಾರಿಕೆಲೆ ಆಗಲಿ, ಕೈನ ಮಸಿ ಮಾಡ್ಕೊಳ್ದೇನೆ, ಕೈನ ಮಣ್ಣು ಮಾಡ್ಕೊಳ್ದೇನೆ, ದುಡಿದೇನೆ ಸೋಮಾರ್ತನದಿಂದ ಬರೀ ದೊಡ್ಡ ಗಾಡಿಗಳು ಓಡಿಸ್ಕೊಂಡು ಕಾಲ ಕಳೀತಾರೆ ಬುದ್ಧಿ. ಅಂಥವ್ರಿಗೆ ಏನು ಹೇಳ್ತೀರಿ? ಅದು ತಾತ್ಕಾಲಿಕ. ಅದು ಹಣ ಬರುತ್ತೆ ಹೋಗುತ್ತೆ, ತಾತ್ಕಾಲಿಕ. ಇದು ತೃಪ್ತಿಯಾಗಿ ನಾವು ಬೆಳೆದಂಥದ್ದನ್ನು ನಾವೇ ಉಪಯೋಗಿಸ್ತೀವಿ. ಇದರಿಂದ ನಮಗೆ ತೃಪ್ತಿ. ಈಗ ಒಂದು ಮಾವಿನ ಹಣ್ಣು ಗಿಡದಲ್ಲೇ ಕಿತ್ತು ಅದನ್ನು ಫ್ರೆಶ್ ಆಗಿ ತಿಂತೀವಿ. ಒಂದು ಹಲಸಿನ ಅಲ್ಲೇ ಕೂಯ್ದು ತಿಂತೀವಿ. ಆದರೆ ಫ್ರೆಶ್ ಆಗಿ ನಿಮಗೆ ಎಷ್ಟೇ ಕೋಟಿ ಕೊಟ್ಟರು ನಿಮಗೆ ಫ್ರೆಶ್ ಆಗಿ ಸಿಗಲ್ಲ. ಪ್ರತಿಯೊಂದು ಬೆಳೆನಲ್ಲೂ ನಮಗೆ ತೃಪ್ತಿ ಇದೆ. ಆಮೇಲೆ ಆಯಾಸ ಆದಾಗ ಬಂದು ಮಲಗ್ಬೋದು, ಕುಂತ್ಕೊಂಡು ಕೆಲಸ ಮಾಡ್ಬೋದು, ಬೇಜಾರಿಲ್ದಂತೆ. ಆಮೇಲೆ ಇನ್ನೊಬ್ರು ಬಂದಾಗ ಅವ್ರ ಜೊತೆಯಲ್ಲಿ ಹಂಚ್ಕೊಂಡು ಸಮಯ ಕೊಟ್ಟು ಮಾತಾಡ್ಬೋದು. ಉದಾಹರಣೆಗೆ ನಮ್ಮ ಹತ್ರ ಮಾತಾಡ್ತಾ ಇದ್ರಾಗ ಮಾತಾಡ್ಬೋದು. ಕೆಲಸ ಮಾಡ್ತೀವಿ, ಆರೋಗ್ಯವಾಗಿ ಇಟ್ಕೊಂಡಿದ್ದೀವಿ, ಊಟ ಮಾಡ್ತೀವಿ, ನಾವು ಚೆನ್ನಾಗಿ ನಿದ್ರೆ ಮಾಡ್ತೀವಿ. ಆಮೇಲೆ ಪ್ರಕೃತಿನೂ ಸಹಕಾರ ನೀಡುತ್ತೆ ನಿಮಗೆ. ಹೌದು, ಖಂಡಿತವಾಗಿ. ನಮ್ಮ ರೈತರು ಚೆನ್ನಾಗಿ ಬಾಳಲಿ ಅಂದ್ಬಿಟ್ಟು ಪ್ರಕೃತಿನೂ ಒಳ್ಳೆ ಗಾಳಿ ಬೆಳಕು ಕೊಟ್ಟು ಆರೋಗ್ಯನೂ ಕೊಡುತ್ತೆ. ಆರೋಗ್ಯ ಮೊದಲು ಮುಖ್ಯ ನಮಗೆ. ಸರಿ ಬುದ್ಧಿ, ಈಗ ಕೊನೆಯದಾಗಿ ನಿಮ್ಮಲ್ಲಿ ವಿಶೇಷವಾಗಿ ಯಾವ್ಯಾವ ಗಿಡಗಳಿದೆ ಅದನ್ನ ಒಂದೊಂದು ವಿಡಿಯೋ ಮಾಡ್ಕೊಬಿಡ್ತೀನಿ. ಮಾಡ್ಕೊಡಿ. ಇದು ನಾಟಿ ಹಲಸು. ಇದು ನಾವು ತಿಂದು ಇದನ್ನ ಟೇಸ್ಟ್ ನೋಡಿ ಮತ್ತು ಇದರ ಕಲರು ಮತ್ತು ಸೈಜ್ ನೋಡಿ ಇದನ್ನು ನಾನು ಸ್ವಂತ ಬಿತ್ತನೆ ಮಾಡಿರುವಂಥದ್ದು. ಈಗ ಇದು ತುಂಬ ಇದರಿಂದ ನಮಗೆ ತುಂಬ ಒಂದು 50ರಿಂದ 60 ಕಾಯಿ ಬಿಡುತ್ತೆ ಈ ಮರ. ತುಂಬ ನಮಗೆ ಇಂದ ನಮಗೆ ಒಳ್ಳೆ ಆದಾಯನೂ ಇದೆ. ಇದು ಒಂದು ನಾಟಿ ತಳಿನೇ. ಇದು ಹಲಸಿನ ಗಿಡ. ಇದು ಸುಮಾರಿದ್ದು ಚೆನ್ನಾಗಿಲ್ಲದವ್ರು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಇರೋ ಮರಗಳನ್ನ ನಾವು ಬಿಟ್ಕೊಂಡಿದ್ದೀನಿ. ಇದರಿಂದ 100-150 ಕಾಯಿ ಮೇಲೆ ಬರುತ್ತದೆ ವರ್ಷಕ್ಕೆ, ಒಂದೇ ಫಸಲು. ನಮ್ಗೆ ಇದರಿಂದ ಆದಾಯ ಇದೆ. ಇದು ನಾಟಿ ಹಲಸು ನಾವು ತಿಂದು ನಮಗೆ ಬೇಕಾದ ಸೆಲೆಕ್ಟ್ ಮಾಡಿ ಹಾಕಿರುವಂಥ ಹಲಸಿನ ಹಣ್ಣು ಗಿಡ. ಇದು ತುಂಬ ವರ್ಷಕ್ಕೊಂದ್ಸಲಿ ಬಿಟ್ಟರು ನಮಗೆ ಒಳ್ಳೆ ಆದಾಯ ಇದೆ. 100-200 ಹಣ್ಣು ತನಕನೂ ಬಿಡುತ್ತೆ. ಅಂದರೆ ನೀವು ತಿಂದು ನೋಡಿ ಟೇಸ್ಟ್ ನೋಡಿ ಇದೇ ಥರ ಬೇಕು ಅಂತ ಹಾಕಿರೋದು. ನಮಗೆ ಚೆನ್ನಾಗಿಲ್ಲ ಅಂತ ಅಂದಾಗ ಅದನ್ನ ಮರನ ಕಟ್ ಮಾಡಿ ಬೇರೆ ಹಾಕ್ತೀವಿ ಅದಕ್ಕೆ. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಕಲರ್ ಇದೆ, ಒಳ್ಳೆ ಫ್ಲೇವರ್ ಇದೆ. ಇದು ಮರಗೆಣಸು ವರ್ಷಕ್ಕೊಂದ್ಸಲ ಬಿಡೋದು. ಇದರಿಂದ ಚಿಪ್ಸ್ಗಳು ಮಾಡ್ತಾರೆ, ಮತ್ತು ಮನೆಗೆ ಆಲೂಗಡ್ಡೆ ಪಲ್ಯ ಟೈಪಲ್ಲಿ ಪಲ್ಯ ಮಾಡ್ತಾರೆ. ಇದು ಒಣಸಿ ಮೈದಾ ಹಿಟ್ಟು ಥರನೂ ಮಾಡ್ತಾರಲ್ವಾ? ಮೈದಾ ಹಿಟ್ಟು ಮಾಡ್ತಾರೆ. ಜೊತೆಗೆ ತಿನ್ನೋದಕ್ಕೆ ಫ್ರೆಶ್ ಆಗಿ ಸಿಗಬೇಕು ಅಂತಂದರೆ ಗೆಣಸು ಟೈಪ್ ಗೆಣಸೆ, ಅದು ಮರಗೆಣಸು. ಇದು ಎಳ್ಳಿ ಮರ. ವರ್ಷಕ್ಕೆ ಇರಳಿಕಾಯಿ ಮರ ಅಂತಂದರೆ ಇದು ತಳದ್ದು. ನಾವು ಹೈಬ್ರಿಡ್ ಅಲ್ಲ, ಇದನ್ನು 6 ತಿಂಗಳು ಒಂದ್ಸಲಿ ಒಂದು ಚೀಲದಿಂದ 2 ಚೀಲ ಗಂಟೆ ನಾವು ಕೂದು ಕೇಳಿದವ್ರು ಕೊಡ್ತಾ ಇದ್ದೀವಿ ನಾವು. ಇದು ನೇರಳೆ ಗಿಡ. ಇದು ಈಗ ಹೊಸದಾಗಿ ಹಾಕಿದ್ದೀನಿ. 3 ವರ್ಷ ಆಗಿದೆ ಗಿಡ ಹಾಕಿ. ಒಂದು ಆಲೆ ಫಸಲು ಬಿಟ್ಟಿತ್ತು, ಆದರೆ ಮುಂದಿನ ವರ್ಷ ಚೆನ್ನಾಗಿ ಬಿಡುತ್ತೆ. ಇದು 3ನೇ ವರ್ಷದ ಗಿಡ ಮೋಸಂಬಿ. ಈಗಾಗಲೇ ಹೂ ಬಿಡ್ತಾ ಇದೆ. ಮತ್ತು ಇದು ಅಡಿಕೆ. ಇದು 5ನೇ ವರ್ಷದ ಗಿಡ. ಇದು 5ನೇ ವರ್ಷದ ಮರ. ಇದೇ ಪ್ರಾರಂಭ. ಇದು ಮೊದಲನೇದು. ಇದು ನಾಡು ಭಾಷೆಯಲ್ಲಿ ಕೊಂಬ್ರಾಕ್ಷಿ ಹಣ್ಣು ಅಂತ ಹೇಳ್ತೀವಿ. ಇದು ಇದಾಗಿ ಸೈಂಟಿಫಿಕ್ ಆಗಿ ಹೇಳೋದಾದರೆ ಸ್ಟಾರ್ ಫ್ರೂಟ್ ಅಂತ ನಾವು ಹೇಳ್ತೀವಿ. ಸ್ಟಾರ್ ಫ್ರೂಟ್ ಅಂತ. ಇದನ್ನು ನಾವು ಒಂದು ವರ್ಷಕ್ಕೆ 10ರಿಂದ 15 ಸಾವಿರ ರೂಪಾಯಿಗೆ ಈ ಮರನ ಚೇಣಿ ಕೊಡ್ತೀವಿ. ಹುಳಿ ಕೊಂಬ್ರಾಕ್ಷಿ ಅಂದರೆ ಸ್ಟಾರ್ ಫ್ರೂಟ್. ಇದರಲ್ಲಿ 2 ಥರ ಬರುತ್ತೆ, ಸ್ವೀಟ್ ಬರುತ್ತೆ, ಹುಳಿ ಬರುತ್ತೆ. ಇದು ಹುಳಿ.
ಇದು ಮೆಡಿಷನ್ಗೆ ತುಂಬ ಅನುಕೂಲ. ಯಾಕೆ ಅಂತ ಅಂದರೆ ಈ ಲೋ ಬಿ ಪಿ ಇರೋರಿಗೆ ತುಂಬ ಅನುಕೂಲ, ಸುಸ್ತಿರೋರಿಗೆ ತುಂಬ ಅನುಕೂಲ. ಯಾಕೆಂದರೆ ಇದ್ರ ರಸನ ನಾವು ಹಿಂಡ್ಕೊಂಡು ಗ್ಲಾಸ್ಗೆ ಹಿಂಡ್ಕೊಂಡು ಕಾದಿರೋ ಹಾಲನ್ನು ಆರಿಸಿ ಅದನ್ನು ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಶುಗರ್ ಹಾಕ್ಕೊಂಡ್ರೆ ಇದರಂಥ ಇದು ಜ್ಯೂಸ್ನ ಕುಡಿದಾಗ ಇದರಂಥ ರಾಮಬಾಣ ಇನ್ನಿಲ್ಲ. ರಾಮಬಾಣ ಇದು ಮೆಡಿಷನ್ಗೆ, ಲೋ ಬಿ ಪಿಗೆ. ನೋಡಿ ಇದನ್ನು, ಇದು ರಾಮಬಾಣ. ನಿಮಗೆ ಹಣ್ಣು ಇನ್ನೂ ತಿನ್ನಬೇಕು ಅನಿಸುತ್ತೆ, ಹಂಗೆ ಡೈರೆಕ್ಟ್ ತಿನ್ಬೋದು, ಡೈರೆಕ್ಟಾಗೂ ತಿನ್ಬೋದು, ಮತ್ತು ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು. ಜ್ಯೂಸ್ ಮಾಡಿ ತಿನ್ನು ನೋಡಿ, ಅದನ್ನು ನೋಡಿ, ಟೇಸ್ಟ್ ನೋಡಿ. ಅಲ್ಲ ಸಕ್ಕತ್ತಾಗಿದೆ, ಒಂಥರ ಫ್ಲೇವರು ಚೆನ್ನಾಗಿದೆ, ಕಿಕ್ ಬರೋ ಥರನೂ ಇದೆ, ಕಿಕ್ ಬರೋ ಥರ ಇರುತ್ತೆ. ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ತುಂಬಾ ನೀವು ಹೇಳಿದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಹಾಲು, ಕಾದಿರೋ ಹಾಲನ್ನ ಆರಿಸಿ ಅದ್ರ ಜೊತೆಗೆ ಏಲಕ್ಕಿ, ಅದ್ರ ಜೊತೆಗೆ ಸಕ್ಕರೆ, ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕೊಂಡು ನೀವು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ನಿಮ್ಮ ನಿಶಕ್ತಿ ಎಲ್ಲ ಹೋಗುತ್ತೆ. ಇದು ಶಕ್ತಿನೂ ಬರುತ್ತೆ. ಇದು ನಾಟಿ ಏಲಕ್ಕಿ, ಇದು ಗಿಡ. ಇದರಲ್ಲಿ ನಮಗೆ ಮನೆಗೆ ಉಪಯೋಗಿಸ್ಕೊತಾ ಇದೀವಿ. ಒಂದು ಗಿಡಕ್ಕೆ ಕಡಿಮೆ ಅಂತಂದ್ರು ಒಂದು 1/4 kg ಬರುತ್ತೆ, ನಮ್ಗೆ ಈಲ್ಡ್ ಬರುತ್ತೆ. 2 ವರ್ಷದ ಗಿಡ ಇದು. ಎಲ್ಲಿ ಬರುತ್ತೆ ಏಲಕ್ಕಿ ಗಿಡ? ಇದು ಗೆಡ್ಡೆನಲ್ಲಿ ಬರುತ್ತೆ ನೋಡಿ, ಇದೇನೆ ಬರೋದು. ಎಲ್ಲಿ? ಓ, ಈ ಕೆಳಗಡೆ ಬಿಡುತ್ತಾ? ಇದೇ ಬಿಡೋದು. ಮೇ ಜೂನ್ ಇಂದ ಬಿಟ್ಟು ಆ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಇದು ಬಿಡುತ್ತೆ. ಈ ಕಾಯಿ ತರ ಬರುತ್ತೆ, ಕಾಯಿ ತರ ಬರುತ್ತೆ. ನಾನು ಭತ್ತದ ತರ ಇಲ್ಲೆಲ್ಲ ಮೇಲೆ ಬಿಡ್ತದೆ ಇಲ್ಲ ಇಲ್ಲ, ಇದು ಖಂಡಿತವಾಗ್ಲೂ ಗೆಡ್ಡೆನಲ್ಲೇ ಬರೋದು. ತುಂಬಾ ಇದು ನಮ್ಗೆ ಅನುಕೂಲನೂ ಇದೆ, ರೇಟು ಇದೆ, ನಮ್ಗೆ ಮನೆಗೆ ಉಪಯೋಗ ಆಗ್ತಾ ಇದೆ. ಇದು ಚಂದ್ರಲ್ಸು ಅಂತ ಹೈಬ್ರಿಡ್ ಗಿಡ. ಇದು ದೊಡ್ಡದಾಗೂ ಬೆಳೆಯಲ್ಲ, ಕೆಂಪು ಕಲರ್ ಸೈಜಿಂದು. ಜೊತೆಗೆ 2 ವರ್ಷಕ್ಕೆ ಫಸಲು ಬಿಡುತ್ತೆ. ಇದು 3ನೇ ವರ್ಷದ ಗಿಡ. ಇದು ಅಂದ್ರೆ ಹಲಸಿನ ಮರ. ಇದು ಹಲಸಿನ ಮರ, ಸಪೋಟ. ವರ್ಷಕ್ಕೆ 2 ಫಸಲು ಬರುತ್ತೆ. ಇಲ್ಲ, ಇದು ಫಾರಂ ನಾಟಿ, ಅಂದ್ರೆ ಈಗ ಕ್ರಿಕೆಟ್ ಬಾಲ್ ಅಂದ್ಬಿಟ್ಟು ಇದ್ರ ಹೆಸರು. ತುಂಬಾ ಸೈಜು ಮತ್ತೆ ಟೇಸ್ಟು ಎಲ್ಲ ಚೆನ್ನಾಗಿದೆ. ಕ್ರಿಕೆಟ್ ಬಾಲ್ಗೂ ಇದಕ್ಕೂ ಸಂಬಂಧ ಏನು? ಇದು ಮಾಡ್ರೆ ಕ್ರಿಕೆಟ್ಗೂ ಅಂದ್ರೆ ಇನ್ನೊಂದು 2 ತರ ಬರುತ್ತೆ. ಇದು ಉದ್ದ ದಪ್ಪ ಬರುತ್ತೆ. ಕ್ರಿಕೆಟ್ ಬಾಲ್ ಅಂದ್ರೆ ದಪ್ಪ ಸೈಜ್ ಬರ್ತದೆ, ಗುಂಡು ಬರ್ತದೆ, ಟೇಸ್ಟು ಬರುತ್ತೆ. ಆಮೇಲೆ ಪರಿಚಯ ಇದು ಸೇಲ್ ಮಾಡೋಕೆ ನಮ್ಗೆ ಅನುಕೂಲ ಆಗುತ್ತೆ. ತುಂಬಾ ಲೈಕ್ ಮಾಡ್ತಾರೆ. ಇದು ಯಾವ ಗಿಡ ಯಜಮಾನ್ರೆ? ಇದು ದಾಲ್ಚಿನ್ನಿ ಚಕ್ಕೆ. ಚಕ್ಕೆ ಗಿಡ. ಚಕ್ಕೆ ಗಿಡ. ಇದು ಎಲೆ ಪಲಾವ್ ಎಲೆ ಅನ್ಬಿಟ್ಟು ಹೇಳ್ತೀವಿ. ಇದನ್ನ ಪಲಾವ್ಗೆ ಅವಕ್ಕೆಲ್ಲ ಉಪಯೋಗಿಸ್ತಾರೆ. ಮತ್ತೆ ಇದನ್ನ ಮರ ಬಂದಿದೆ. ಇದನ್ನ ಕಡ್ಡಿಗಳನ್ನ ಕಟ್ ಮಾಡಿ ನಾವು ಅದನ್ನ ಒಣಗಿಸ್ಕೊಂಡು ಡೈರೆಕ್ಟ್ ನಾವು ಉಪಯೋಗಿಸ್ಕೋಬಹುದು. ಚಕ್ಕೆ ತರ. ಚಕ್ಕೆ ಲವಂಗ ಅಂತಲ್ಲ ಅದು? ಹೌದು, ಚಕ್ಕೆ ಲವಂಗದು ಮಸಾಲೆ ಪದಾರ್ಥದ ಗಿಡ ಇದು. ನಿಂಬೆ ಗಿಡ ಇದು. ಆಗ್ಲೇ ಸುಮಾರು ಒಂದು 5-6 ವರ್ಷದ ಗಿಡ ಇದು. ಇದು ಗಾಳಿಗೆ ಬಿದ್ದೋಗ್ಬಿಟ್ಟು ಈ ತರ ಒಂದು 50 ಗಿಡ ಹಾಕಿದೆ, ಅದು ಹುಳ ಹೊಡೆದು ಈ ತರ ಬಿದ್ದೋಗಿ ಈಗ ಚೆನ್ನಾಗಿ ಬರ್ತಾ ಇದೆ. ಈಗ ದಿವಸಕ್ಕೆ ಕಡಿಮೆ ಅಂತ ಅಂದ್ರೆ 1 ವರ್ಷಕ್ಕೆ ಎನಿ ಟೈಮ್ ಹಣ್ಣು ಇರ್ತದೆ. ಹಣ್ಣು ಇದ್ರೂ ನಮ್ಗೆ ಉಪಯೋಗ ಆಗುತ್ತೆ. ಒಂದು ಹಣ್ಣಿಗೆ 2 ರೂಪಾಯಿನಂತೆ ನಾವು ಕೊಡೋದು, 5 ರೂಪಾಯಿನೂ ಆಗುತ್ತೆ ಸೀಸನಲ್ಲಿ. ಕಡಿಮೆ ಅಂತಂದ್ರೂ ನಮಗೆ 500-1000 ರೂಪಾಯಿ. ಇದು ಏಲಕ್ಕಿ ನಾಟಿ ಗಿಡನೇ ನಾವು ತಂದು ಇದು ಮಾಡಿರೋದು, ನಾವೇ ಕಂದು ಮಾಡಿರೋದು. ಇದರಲ್ಲಿ ನಮಗೆ ಕಡಿಮೆ ಅಂತಂದ್ರೂ ನಾವು ಮನೆಗೆ ಇಟ್ಕೊಂಡು ಎಲ್ಲ ಇದು ಮಾಡಿದ್ರು 10 kg ಏನು ಕಡಿಮೆ ಬರಲ್ಲ. 60-70 ರೂಪಾಯಿ ಮಾರಿದ್ರು ನಮ್ಗೆ 500 ರೂಪಾಯಿ ನಮಗೆ ಗ್ಯಾರಂಟಿಗೆ ಸಿಗುತ್ತೆ. ಏಲಕ್ಕಿ ಗಿಡನ ಇದು? ಏಲಕ್ಕಿ ಬಾಳೆ. ಇದು ಯಾವ ಗಿಡ ಯಜಮಾನ್ರೆ? ಕರಿಬೇವಿನ ಗಿಡ. ಇದು 2 ತಿಂಗಳಿಗೊಂದ್ಸಲ ನಾವು ಅವ್ರಿಗೆ ಚೇಣಿ ತರ ಕುಯ್ಕೊಳ್ಳಕ್ಕೆ ಕೊಟ್ಬಿಡ್ತೀವಿ. ಇದರಲ್ಲೂ ನಮ್ಗೆ ಒಳ್ಳೆ ಆದಾಯ ಇದೆ, ಮನೆ ಉಪಯೋಗಕ್ಕೂ ಆಗುತ್ತೆ. ಮತ್ತೆ ಅಕ್ಕಪಕ್ಕದವ್ರಿಗೆಲ್ಲ ಏನಾದ್ರು ಕೇಳಿದಾಗ ಅವ್ರಿಗೂ ನಾವು ಮಾರಾಟ ಮಾಡ್ತೀವಿ. ಎಷ್ಟು ಗಿಡ ಇದೆ? ಇದೇ ತರ ಒಂದು 7-8 ಗಿಡ ಹಾಕಿದ್ದೀನಿ. ಒಳ್ಳೆ ಲಾಭ ಹಂಗಾರೆ? ಇದೆ ಲಾಭ. ನಮ್ಮ ಖರ್ಚು ವೆಚ್ಚಕ್ಕೆಲ್ಲ ಏನು ಸಮಸ್ಯೆ ಆಗೋದಿಲ್ಲ, ನಾವು ಯಾವುದನ್ನು ಕೊಂಡಕ್ಕೆ ಹೋಗೋದಿಲ್ಲ. ಇದು ಬಾದಾಮಿ ಮಾವಿನ ಮರ. ಇದು ವರ್ಷಕ್ಕೆ ಒಂದ್ಸಲ ಫಸಲು ಬಿಟ್ರೆ ನಮಗೆ 15-20 ಸಾವಿರ ರೂಪಾಯಿ ನಾವು ತಿಂದು ಉಂಡು ನಮ್ಗೆ ರಿಲೇಷನ್ಗೆಲ್ಲ ಕೊಟ್ಟು 15-20 ಸಾವಿರ ರೂಪಾಯಿ ನಮಗೆ ಆದಾಯ ಆಗುತ್ತೆ. ಹಂಗಾರೆ ವಾಣಿಜ್ಯ ಬೆಳೆದಲ್ದೇ ಸಂಬಂಧನೂ ಬೆಳೆಸ್ತೀರಾ? ಹಣ್ಣು ಕೊಟ್ಟು ಸಂಬಂಧನೂ ಬೆಳೆಸ್ತೀವಿ, ಮತ್ತೆ ವಾಣಿಜ್ಯ ಬೆಳೆನೂ ಆಗುತ್ತೆ, ನಮ್ಗೆ ಸ್ವಂತಕ್ಕೂ ಆಗುತ್ತೆ. ತುಂಬಾ ಜನ ಲೈಕ್ ಮಾಡ್ತಾರೆ. ನಾವು ಸ್ಪ್ರೇ ಮಾಡಿ ಹಣ್ಣು ಮಾಡಲ್ಲ, ಡೈರೆಕ್ಟ್ ಆಗಿ ನಾವು ಇಲ್ಲದೇ ಅಡಿ ಹಾಕಿ ಅದನ್ನ ನಾವು ಮಾರಾಟಕ್ಕೆ ಮಾಡೋದು. ಇವತ್ತಿನ ಯುವ ಜನರಿಗೆ ಏನು ಹೇಳ್ಬೇಕು ಅಂತೀರಾ ಕೊನೆ ಮಾತಾಗಿ? ಏನಂತ ಅಂದ್ರೆ, ಪ್ರತಿಯೊಬ್ಬರು ಯಾವುದೇ ದುಡಿಮೆಲಿರಲಿ ಒಂದು ಅರ್ಧ ಎಕರೆ 1 ಎಕರೆನಾದ್ರೂ ಜಮೀನು ಮಾಡಿ ಅದನ್ನ ತೋಟಗಾರಿಕೆ ಮಾಡಿದಾಗ ಅವ್ರಿಗಂತ ಆಗುವಂಥ ಖುಷಿ ಸಂತೋಷ ಇನ್ನೊಂದಿಲ್ಲ. ಅವರೊಳೆ ಈಗ ಎಲೆ ಕೀಳ್ತಾ ಇದ್ರಲ್ಲ, ಭಾರಿ ಸ್ಮೆಲ್ ಬರ್ತಾ ಇದೆ ಅದ್ರದ್ದು. ತುಂಬಾ ಖುಷಿ ಆಯ್ತು. ನಮ್ಮ ಅಜ್ಜಿ ಕೇಳ್ತಾರೆ, ನಮ್ಗೆ ಕೊಡ್ಬೋದಾದ ನೀವು? ಖಂಡಿತ ಕೊಡ್ತೀನಿ. ಕೊಡಿ, ನಿಮ್ಮ ಕೈಯಾರ ಕೊಡಿ.
ತುಂಬ ಥ್ಯಾಂಕ್ಸ್. ಇಲ್ಲ ತುಂಬ ಏನು ಥ್ಯಾಂಕ್ಸ್ ಏನು ಬೇಡಿ, ನಾವು ರೈತರು, ನಾವು ಥ್ಯಾಂಕ್ಸ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ನಮಗೆ ಖುಷಿ ಪಡ್ತೀವಿ ಅಷ್ಟೇ, ಸ್ವಾಭಿಮಾನ. ಸ್ವಾಭಿಮಾನ ಖುಷಿ ಪಡ್ತೀವಿ. ಧನ್ಯವಾದಗಳು ಯಜಮಾನ್ರೆ. ಥ್ಯಾಂಕ್ ಯು.